ಇನ್ನು ತುಮಕೂರಿನ ಸ್ಮಾರ್ಟ್ ಸಿಟಿ ಅಂತ ಹೆಸರಾಗಿರುವಂತಹ ತುಮಕೂರಿನಲ್ಲಿರುವಂತಹ ಗವರ್ನಮೆಂಟ್ ಬಸ್ ಸ್ಟ್ಯಾಂಡ್ನಲ್ಲಿ ಹಲವಾರು ಸಮಸ್ಯೆಗಳಿದ್ದಾವೆ. ಆದರೂ ಕೂಡ ಅಧಿಕಾರಿಗಳು ಈ ಬಗ್ಗೆ ಎಚ್ಚೆತ್ತುಕೊಳ್ತಾ ಇಲ್ಲ ಅಂತ ಅಲ್ಲಿನ ಪ್ರಯಾಣಿಕರು ಹಾಗೆ ಸಾರ್ವಜನಿಕರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆರೋಪವನ್ನ ಮಾಡ್ತಾ ಇದ್ದಾರೆ. ಸ್ಮಾರ್ಟ್ ಬಸ್ ನಿಲ್ದಾಣದಲ್ಲಿ ಸೌಲಭ್ಯಗಳೇ ಸ್ತಬ್ಧವಾಗ್ತಾ ಇರುವಂತದ್ದು. 135 ಕೋಟಿ ವೆಚ್ಚದ ನಿಲ್ದಾಣದಲ್ಲಿ ಎಸ್ಕಲೇಟರ್ ಅವ್ಯವಸ್ಥೆಯನ್ನ ಆಗ್ತಾ ಇದೆ. ದೇವರಾಜು ಅರಸು ಬಸ್ ನಿಲ್ದಾಣದಲ್ಲಿ ಸಮಸ್ಯೆಗಳ ಅಗರ ಹೆಚ್ಚಾಗ್ತಾ ಇದೆ. ದಿನದಿಂದ ದಿನಕ್ಕೆ 2 ತಿಂಗಳಿಂದಲೂ ಕೂಡ ಕೆಟ್ಟು ನಿಂತಿರುವಂತದ್ದು ಅಲ್ಲಿನ ಎಸ್ಕಲೇಟರ್ಸ್ಗಳು. ಪ್ರಯಾಣಿಕರು ಪರದಾಟಕ್ಕೆ ಕಾರಣವಾದಂತಹ ಎಸ್ಕಲೇಟರ್ ವೈಫಲ್ಯವಾಗಿದೆ. ಸ್ಮಾರ್ಟ್ ಸಿಟಿ ಯೋಜನೆಗೆ ಕಳಂಕವಾದಂತಹ ನಿರ್ವಹಣಾ ಕೊರತೆ ಇದು. ತುಮಕೂರಿನ ಬಸ್ ಸ್ಟ್ಯಾಂಡ್ನಲ್ಲಿ ಇದ್ದೂ ಇಲ್ಲದಂತಾದಂತಹ ಎಸ್ಕಲೇಟರ್ ಮೆಟ್ಟಿಲೇರುವಂತಹ ಸ್ಥಿತಿ ಬಂದಿದೆ ಪ್ರಯಾಣಿಕರಿಗೆ. ಸಾವಿರಾರು ಪ್ರಯಾಣಿಕರಿಗೆ ದಿನನಿತ್ಯದ ಸಂಕಷ್ಟ ಇದಾಗಿರುವಂಥದ್ದು ತುಮಕೂರಿನ ಗವರ್ನಮೆಂಟ್ ಬಸ್ ಸ್ಟ್ಯಾಂಡ್ನಲ್ಲಿ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದುರಸ್ತಿಗಾಗಿ ಕಾದಿರುವಂತಹ ದೇವರಾಜು ಅರಸು ಬಸ್ ನಿಲ್ದಾಣ ಇದು. ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಕೇವಲ ಹೆಸರಿಗೆ ಮಾತ್ರ ಇರುವಂಥದ್ದು ಎಸ್ಕಲೇಟರ್ಸ್. ಆದರೆ ಕಳೆದ 2 ತಿಂಗಳಿಂದಲೂ ಕೂಡ ಆ ಎಸ್ಕಲೇಟರ್ಸ್ ವರ್ಕ್ ಆಗ್ತಾ ಇಲ್ಲ ಅಂತ ಪ್ರಯಾಣಿಕರು ಹಾಗೆ ಸಾರ್ವಜನಿಕರು ಈ ಬಗ್ಗೆ ಆರೋಪವನ್ನ ಮಾಡ್ತಾ ಇದ್ದಾರೆ. ಕಳೆದ 2 ತಿಂಗಳ ಅಲ್ಲದೆ ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಈ ರೀತಿ ಎಸ್ಕಲೇಟರ್ಸ್ ಕೆಟ್ಟು ನಿಂತು ಹೋಗಿರೋದು ಕೂಡ ಗಮನಕ್ಕೆ ಬಂದಿದ್ರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ತರಹದ ಕ್ರಮಗಳನ್ನ ತಗೊಳ್ತಾ ಇಲ್ಲ ಅಂತ ಅಲ್ಲಿನ ಸಾರ್ವಜನಿಕರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಆರೋಪವನ್ನ ಮಾಡ್ತಾ ಇದ್ದಾರೆ. ಕೋಟ್ಯಾಂತರ ರೂಪಾಯಿ ವೆಚ್ಚವನ್ನ ಮಾಡಿ ಈ ರೀತಿಯಾಗಿ ಬಸ್ ನಿಲ್ದಾಣವನ್ನ ಮಾಡುವಂಥದ್ದು ಏನಾಗಿತ್ತು ಈ ರೀತಿ ಆಗಿದ್ರೆ ಅಂತ ಇದೀಗ ಪ್ರಯಾಣಿಕರು ಆರೋಪವನ್ನ ಮಾಡ್ತಾ ಇರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರು ಹಾಗೆ ಪ್ರಯಾಣಿಕರು ಮಾತನಾಡಿದ್ದಾರೆ. ಹಾಗೆ ನಮ್ಮ ರಿಪೋರ್ಟರ್ ಅಲ್ಲಿಂದಲೇ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿರುವಂತದ್ದು ನೋಡೋಣ. ಬಸ್ ಸ್ಟ್ಯಾಂಡ್ ಪ್ರಾರಂಭನೇ ಆಗಿ ಹೊಸ ಬಸ್ ಸ್ಟ್ಯಾಂಡ್ ಪ್ರಾರಂಭ ಆಗಿ 3-4 ವರ್ಷ ಆಗಿದೆ. ಪ್ರಾರಂಭದಲ್ಲಿ ಇವರು ಎಸ್ಕಲೇಟರ್ ವ್ಯವಸ್ಥೆನ ಎಲ್ಲ ಮಾಡಿದರು, ಲಿಫ್ಟನ್ನು ಮಾಡಿದರು. ಲಿಫ್ಟ್ ವ್ಯವಸ್ಥೆ ಯಾವತ್ತೂ ಹೊರಟೋಗಿದೆ, ಲಿಫ್ಟ್ ಯೂಸ್ ಮಾಡ್ತಾ ಇಲ್ಲ. ಜೊತೆಗೆ ಏನಾಗಿದೆ, ಎಸ್ಕಲೇಟರ್ ಎಷ್ಟು ಸಮಸ್ಯೆ ಆಗಿದೆ ಅಂದರೆ ಜನರಿಗೆ ಅನಾರೋಗ್ಯದಿಂದ ಇರ್ತಾರೆ ಜನರು. ಆಮೇಲೆ ಇದು ಅಂಗವಿಕಲರು ಇರ್ತಾರೆ, ವಯಸ್ಸಾಗಿರುತ್ತೆ, ಸಣ್ಣ ಮಕ್ಕಳು ಇರ್ತವೆ, ಹೆಣ್ಮಕ್ಳು ಇರ್ತಾರೆ. ಇವನ್ನೆಲ್ಲ ಹತ್ತೋದು ಭಾಳ ಕಷ್ಟ ಆಗ್ತಾ ಇದೆ, ನೋಡೋದಕ್ಕೂ ಸಾಧ್ಯ ಇಲ್ಲ. ಇದನ್ನೆಲ್ಲನೂ ಗೊತ್ತಿಲ್ಲದಂಗೆ ಸುಮ್ಮನೆ ಇರೋ ರೀತಿಯಲ್ಲಿ ಕಾಣ್ತಾ ಇದೆ. ಅವ್ರದ್ದು ಉದ್ದೇಶ ಏನು ಅಂತ ಅರ್ಥ ಆಗ್ತಾ ಇಲ್ಲ. ಅವ್ರದ್ದು ಉದ್ದೇಶ ಏನಾದರೂ ಜನರಿಗೆ ತೊಂದರೆ ಮಾಡಬೇಕಂತಲೇ ಇದೆಯಾ? ಮತ್ತು ಇದು ಭಾಳ ಒಂದು ರೀತಿ ಅಲ್ಲಿ ನೋಡ್ತಾ ಇದ್ದ ಅಂದರೆ ಭಾಳ ಕ್ರೌರ್ಯ ಅನಿಸುತ್ತೆ. ಡಿಪೋ ಅಧಿಕಾರಿಗಳು ನಿಲ್ದಾಣ ಅಧಿಕಾರಿಗಳು ಅಂತಲೇ ಇದ್ದಾರೆ. ಮತ್ತು ಡಿವಿಷನಲ್ ಕಮಿಷನರ್ ತುಮಕೂರಿಗೇನೆ ಒಬ್ಬರು ಇದ್ದಾರೆ, ಅವರು ಕೂಡ ಏನು ಇದಕ್ಕೆ ಯಾತಕ್ಕೆ ಅವರು ಕ್ರಮ ತಗೋತಾ ಇಲ್ಲ. ಜನ ಹಿಂಗೇ ಕಷ್ಟಪಡ್ಕೊಂಡು ಸಾಯಲಿ ಅಂತಲ್ಲ. ಮತ್ತು ಅಲ್ಲಿ ಟ್ರಾಫಿಕ್ ಸಮಸ್ಯೆಗಳು ನಾವು ಡೈಲಿ ಇಲ್ಲೇ ಓಡಾಡ್ತೀವಿ ಸರ್. ಇಲ್ಲಿ ಇದು ಲಿಫ್ಟ್ ಕೆಟ್ಟೋಗಿ ಎಕ್ಸಲೇಟರ್ ಕೆಟ್ಟೋಗಿ 1 ವರ್ಷ ಆಗೈತೆ. ಇವ್ರು ಯಾರು ಏನು ತಲೆ ಕೆಡಿಸ್ಕೊಳ್ಳೋದು. ಆಮೇಲೆ ಹೋಗಿ ಅವ್ರು TC ಕೇಳಿದ್ರೆ ಅವ್ರು ಹೇಳ್ತಾರೆ, ನೀವು ಇವ್ರನ್ನ ಕೇಳ್ರಿ, ಡಿಪೋರ್ನ ಕೇಳ್ರಿ ಅಂತ. ಡಿಪೋರ್ ಕೇಳಿದ್ರೆ ನಮ್ಗೇನು ಗೊತ್ತು, ನಾವೇನು ಎಲೆಕ್ಟ್ರಿಕಲ್ ಇಂಜಿನಿಯರ್ಗಳು ಅಂತ ಹೇಳ್ತಾರೆ ಅವರು. ಇವಾಗ ನೀವೇ ನೋಡೋಲ್ಲ ಆ ಥರ ನೋಡಿ, ಏನು ಹೇಳೋಕ್ಕಾಗುತ್ತೆ ಸರ್? 1 ವರ್ಷದಿಂದನೇ ಕೆಟ್ಟೋಗೋದು. ನೆನ್ನೆ ಮನದಲ್ಲ, 1 ವರ್ಷ ಆಗಿದೆ ಅದು ಕೆಟ್ಟು. ಸರ್ ಯಾರು ಹತ್ತಕ್ಕೆ ಆಗಲ್ಲ ನೋಡಿರಿ, ಅಲ್ಲಿ ನೀವೇ ಕಾಣಿಸ್ತಾ ಇದೆಯಲ್ಲ, ನಿಮ್ಮ ಕಣ್ಣು ಮುಂದೆನೇ ಕಾಣಿಸ್ತಾ ಇದೆಯಲ್ಲ. ಪ್ರತಿಯೊಬ್ಬರು ಅದ್ರ ಮೇಲೆ ಹತ್ತಕ್ಕೆ ಹೋಗ್ತಾರೆ, ಕೆಲವರು ಅಲ್ಲೂ ಮೆಟ್ಟಲ್ಲೇ ಓಡಾಡ್ತವ್ರೆ. ಇನ್ನೇನು ಮಾಡೋಕ್ಕಾಗಲ್ಲ. ಅವ್ರನ್ನ ಹೋಗಿ ನಾವು ಡಿಪೋ ಅವ್ರನ್ನ ಕೇಳಿದ್ರೆ ಇವ್ರು ಕೇಳ್ರಿ ಅವ್ರು ಕೇಳ್ರಿ ಅಂತಾರೆ. ಯಾರಂದ್ರೆ ಕೇಳಿದ್ರೆ ಏನು ರೆಸ್ಪಾನ್ಸ್ ಇಲ್ಲ ಅದಕ್ಕೆ. ಸರ್ ಇದು ಚೆನ್ನಾಗಿತ್ತು ಫಸ್ಟು, ಇವಾಗ ಅದು ಗೆಟ್ಟಿರೋದು. ಸರ್ ಅದು ಗೆಟ್ಟಿರೋದು. ಅವರು ಡಿಪೋ ಮ್ಯಾನೇಜರ್ ಕೇಳಿದ್ರೆ ನೀವು ಹೋಗಿ ಯಾರನ್ನ ಬಸ್ ಸ್ಟ್ಯಾಂಡ್ ಇದು ಮಾಡಿ ಕೇಳ್ರಿ ಅಂತಾರೆ. ಯಾರನ್ನು ಕೇಳೋಕ್ಕಾಗುತ್ತೆ? ಏನು ಒತ್ತಾಯ ಮಾಡ್ತೀರಾ? ರೆಡಿ ಮಾಡ್ತೀರಾ ಸರ್? ತುಂಬ ಸಲ ಕೇಳಿದ್ದೀವಿ, ಈಗಲೂ ಕೂಡ ಕೇಳಿದ್ದೀವಿ. ಎಕ್ಸಲೇಟರ್ ಸರಿ ಇಲ್ಲ ಅಂತ ಹೇಳ್ತಾರೆ, ಅವರೇ ಹೇಳ್ತಾರೆ. ಡಿಪೋ ಮ್ಯಾನೇಜರ್ ಹೇಳ್ತಾರೆ ಎಕ್ಸಲೇಟರ್ ಸರಿ ಇಲ್ಲ, ಮೆಟಲ್ ಹೋಗಿ ಅಂತ ಅವರೇ ಹೇಳ್ತಾರೆ. ಇನ್ನೇನು ಮಾಡೋಕ್ಕಾಗುತ್ತೆ? ಸ್ಮಾರ್ಟ್ ಸಿಟಿ ಯೋಜನೆಯಡಿ ಸುಮಾರು 135 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿರುವಂಥ ತುಮಕೂರು ಬಸ್ ನಿಲ್ದಾಣ ಈಗ ಸಾಕಷ್ಟು ಸಮಸ್ಯೆಯನ್ನು ಕಾಣ್ತಾ ಇರುವಂಥದ್ದು. ನಾನೀಗ ತುಮಕೂರು ಬಸ್ ನಿಲ್ದಾಣದಲ್ಲಿದ್ದೇನೆ, ನಿಮ್ಮ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಹೋಗ್ತೀನಿ. ನೀವು ನೋಡ್ತಾ ಇದ್ದೀರಾ, ಇದು ದೇವರಾಜು ಅರಸು ಬಸ್ ನಿಲ್ದಾಣ ತುಮಕೂರು ಹೃದಯ ಭಾಗದಲ್ಲಿರುವಂಥದ್ದು. ಸುಮಾರು 135 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿದೆ. ಈ ಒಂದು ಬಸ್ ನಿಲ್ದಾಣ ಈಗ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಎಕ್ಸಲೇಟರ್ ಸಮಸ್ಯೆಯ ಇಲ್ಲಿ ಕಾಣ್ತಾ ಇರುವಂಥದ್ದು. ನೀವು ನೋಡ್ಬೋದು, ಅಲ್ಲಿ ಎಕ್ಸಲೇಟರ್ ಆನ್
ಆಗಿಲ್ಲ, ಅಂದರೆ ಕೆಟ್ಟೋಗಿದೆ. ಅವರು ಎಕ್ಸಲೇಟರ್ ಮೇಲೇ ನಡ್ಕೊಂಡು ಹೋಗ್ತಾ ಇದ್ದಾರೆ ಲೇಡಿ ಒಬ್ಬರು. ಅಂದರೆ ಈ ಮೆಟ್ಟಿಲುಗಳನ್ನೇ ಇಲ್ಲಿ ಬಳಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಎರಡೂ ಭಾಗದಲ್ಲಿ. ಒಂದು ಬಸ್ ನಿಲ್ದಾಣದ ಮೇಲ್ಭಾಗಕ್ಕೆ ಒಂದು ಹೋಗುವಂಥದ್ದು, ಮತ್ತು ಈ ಒಂದು ಎರಡು ಭಾಗ ಅಂದರೆ ಮೇಲ್ಭಾಗದ ಕೆಳಭಾಗಕ್ಕೆ ಇಳಿಯುವಂಥದ್ದು. ಈ ರೀತಿಯಾಗಿ ಎರಡು ಎಕ್ಸಲೇಟರ್ಗಳನ್ನ ಈ ಒಂದು ಬಸ್ ನಿಲ್ದಾಣದಲ್ಲಿ ಅಳವಡಿಸಲಾಗಿರುವಂಥದ್ದು. ಆದರೆ ಈ ಒಂದು ಬಸ್ ನಿಲ್ದಾಣದಲ್ಲಿ ಅಳವಡಿಸಲಾಗಿರುವಂಥ ಎಕ್ಸಲೇಟರ್ಗಳು ಈಗ ಸುಮಾರು ಕಳೆದ 2 ತಿಂಗಳಿಂದಲೂ ಕೂಡ ಕೆಟ್ಟು ಹೋಗಿದ್ದಾವೆ. ಅಧಿಕಾರಿಗಳು ಕೂಡ ಬೇಜವಾಬ್ದಾರಿತನದ ಉತ್ತರವನ್ನು ಕೊಡ್ತಾ ಇದ್ದಾರೆ. ಕೇಳಿದ್ರೆ ನಮಗೂ ಗೊತ್ತಿಲ್ಲ, ನಾವೇನು ಇಂಜಿನಿಯರಾ ಎಂಬ ಪ್ರಶ್ನೆಯನ್ನ ಹಾಕುವಂಥದ್ದು ಪ್ರಯಾಣಿಕರಿಗೆ. ಆ ರೀತಿಯಾಗಿ ನೋಡಿ, ಇದು ಸುಮಾರು 2 ತಿಂಗಳು ಆಗೋಗಿದೆ ಈ ಒಂದು ಎಕ್ಸಲೇಟರ್ ಆನ್ ಆಗಿ. ಯಾವುದೇ ಅಧಿಕಾರಿಗಳು ಕೂಡ ಗಮನ ಹರಿಸ್ತಾ ಇಲ್ಲ. ಇಂತಹ ಪರಿಸ್ಥಿತಿ ಇಲ್ಲಿ ತುಮಕೂರು ಬಸ್ ನಿಲ್ದಾಣಕ್ಕೆ ಈಗ ಕಾಡ್ತಾ ಇರುವಂಥದ್ದು. ವಯಸ್ಸಾದವರು, ಅನಾರೋಗ್ಯಕ್ಕೆ ಒಳಗಾದವರು, ಬಸ್ ನಿಲ್ದಾಣಕ್ಕೆ ಹೋಗುವಂಥವ್ರು ಎಲ್ಲರೂ ಕೂಡ ಏನು ಮೆಟ್ಟಿಲುಗಳಿದ್ದಾವೆ, ಮೆಟ್ಟಿಲುಗಳ ಮುಖಾಂತರವೇ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರಲ್ಲೂ ಕೂಡ ವಯೋವೃದ್ಧರು ಈ ಬಸ್ ನಿಲ್ದಾಣವನ್ನು ತಲುಪಬೇಕು ಅಂದರೆ ಮೆಟ್ಟಿಲುಗಳನ್ನ ಆಶ್ರಯಿಸಿ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ನೋಡಿ, ಅಲ್ಲೊಬ್ಬರು ಕಂಬಿಯನ್ನು ಹಿಡ್ಕೊಂಡು ಕೆಳಗಡೆ ಇಳಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ಎಕ್ಸ್ಲೇಟರ್ ಇದ್ದಿದ್ರೆ ಅವರು ನೇರವಾಗಿ ಕೆಳಗಡೆ ಬರುವಂಥ ಒಂದು ವ್ಯವಸ್ಥೆ ಇತ್ತು. ಆದರೆ ಉದ್ಘಾಟನೆ ಆಗಿ ಕೆಲವೇ ವರ್ಷಗಳಲ್ಲಿ ಈ ಒಂದು ಬಸ್ ನಿಲ್ದಾಣ ಈ ರೀತಿಯಾದಂಥ ಸಮಸ್ಯೆಯನ್ನು ಅನುಭವಿಸ್ತಾ ಇರುವಂಥದ್ದು. ಈಗಾಗಲೇ ಇಲ್ಲಿಗೆ ಬರುವಂಥ ಪ್ರಯಾಣಿಕರು ಕೂಡ ಸಾಕಷ್ಟು ತಮ್ಮ ನೋವನ್ನು ತೋಡ್ಕೊಳ್ತಾ ಇದ್ದಾರೆ. 2-3 ತಿಂಗಳಾದರೂ ಕೂಡ ಈ ಒಂದು ಎಕ್ಸ್ಲೇಟರನ್ನು ಸರಿ ಮಾಡೋಕ್ಕೆ ಯಾರೂ ಕೂಡ ಮುಂದಾಗ್ತಾ ಇಲ್ಲ. ಡಿಪೋ ಇರ್ಬೋದು, ಅಧಿಕಾರಿಗಳಿರ್ಬೋದು, ಬೇಜವಾಬ್ದಾರಿತನದ ಉತ್ತರವನ್ನು ಕೊಡ್ತಾ ಇರುವಂಥದ್ದು. ಈ ರೀತಿಯಾಗಿ ತುಮಕೂರು ಬಸ್ ನಿಲ್ದಾಣ ಈಗ ಸಮಸ್ಯೆ ಆಗರವಾಗ್ತಾ ಇರುವಂಥದ್ದು. ಹೀಗಾಗಿ ತುಮಕೂರು ಜಿಲ್ಲಾಡಳಿತ ಈ ಒಂದು ಬಸ್ ನಿಲ್ದಾಣದ ಒಂದಷ್ಟು ಅವ್ಯವಸ್ಥೆ ಇದೆ, ಅದನ್ನು ಸರಿಪಡಿಸಬೇಕು ಅನ್ನೋದು ಕೂಡ ಸಾರ್ವಜನಿಕರ ಆಗ್ರಹ ಆಗ್ತಾ ಇದೆ. ಇಲ್ಲಿನ ಶಾಸಕರು ಅಂದರೆ GP ಜ್ಯೋತಿ ಗಣೇಶ್ ಅವರು ಕೂಡ ಇತ್ತ ಗಮನ ಹರಿಸಬೇಕು. ಈಗಾಗಲೇ ಅಂದರೆ ಸಿದ್ದರಾಮಯ್ಯನವರು ಉದ್ಘಾಟನೆಯನ್ನು ಮಾಡೋಗಿದ್ರು ಈ ಒಂದು ಬಸ್ ನಿಲ್ದಾಣವನ್ನು. ಈ ಒಂದು ಬಸ್ ನಿಲ್ದಾಣಕ್ಕೆ ಈಗ ಒಂದಷ್ಟು ಕಳಂಕ ಆಗ್ತಾ ಇದೆ. ಈ ರೀತಿಯಾಗಿ ಒಂದಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇರುವಂಥದ್ದು. ಹೀಗಾಗಿ KSRTC ಡಿಪೋ ಇರ್ಬೋದು, ಜಿಲ್ಲಾಧಿಕಾರಿಗಳಿರ್ಬೋದು, ಎಲ್ಲರೂ ಕೂಡ ಇತ್ತ ಗಮನ ಹರಿಸಬೇಕು. ತಕ್ಷಣ ಇಲ್ಲಿರುವಂಥ ಸಮಸ್ಯೆಯನ್ನು ಸರಿಪಡಿಸಬೇಕು ಅನ್ನೋದು ಕೂಡ ಇಲ್ಲಿನ ಪ್ರಯಾಣಿಕರ ಆಗ್ರಹ ಆಗ್ತಾ ಇರುವಂಥದ್ದು.